ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಒಂದೆಡೆ ಅಧಿವೇಶನ ನಡೀತಾ ಇದೆ, ಮತ್ತೊಂದೆಡೆ ಬೆಳಗಾವಿ ವಿಭಜನೆಯ ಕೂಗು ತೀವ್ರವಾಗ್ತಾ ಇದೆ. ಗೋಕಾಕ್ ಜಿಲ್ಲೆಗಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ಗೋಕಾಕ್ ಜಿಲ್ಲೆ ಆಗಬೇಕು ಅಂತ ಜಾರಕಿಹೊಳಿ ಬ್ರದರ್ಸ್ ಅಖಾಡಕ್ಕೆ ಧುಮುಕಿದ್ದಾರೆ. ಸಿಎಂನ ಭೇಟಿ ಮಾಡಿ ಜಾರಕಿಹೊಳಿ ಬ್ರದರ್ಸ್ ನೇತೃತ್ವದ ನಿಯೋಗ, ಮಠಾಧೀಶರು, ಹೋರಾಟಗಾರರು ಒಳಗೊಂಡಂತಹ ನಿಯೋಗ ಭೇಟಿಯಾಗಿದೆ. ಇದೇ ಅಧಿವೇಶನದಲ್ಲಿ ಪ್ರತ್ಯೇಕ ಗೋಕಾಕ್ ಜಿಲ್ಲೆ ಘೋಷಣೆ ಮಾಡೋದಕ್ಕೆ ಒತ್ತಡ ಹೇರಿದ್ದಾರೆ. ಇನ್ನು ಚರ್ಚೆ ಮಾಡಿ ತೀರ್ಮಾನ ಮಾಡುವ ಭರವಸೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗಾವಿ ಎಲ್ಲ ಶಾಸಕರು, ಸಂಸದರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಪ್ರಕಟ ಮಾಡಲಿದ್ದಾರೆ. ಇದೇ ಅಧಿವೇಶನದಲ್ಲೇ ಸಭೆ ನಡೆಸೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ. ಆಡಳಿತ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಬೇಕು, ಗೋಕಾಕ್ ಜಿಲ್ಲೆಗೆ ನಾವು ಒತ್ತಾಯ ಮಾಡಿದ್ದೀವಿ ಅಂತ ಜಾರಕಿಹೊಳಿ ಬ್ರದರ್ಸ್ ಹೇಳಿದ್ದಾರೆ. ಮುಗಿದ ಬಳಿಕ ಹೊರಗಡೆ ಬಂದು ಮಾತಾಡ್ತಾರೆ. ಏ ಮಕಾಂದರ್ ಬಾಯ್ ಹಿಂದ್ ಬರ್ರಿ, ಏ ಮಕಾಂದರ್ ಬಾಯ್ ಮೊದಲು ಒಂದು ಸಲ್ಸನ ಕಡೆ ಅವರು ಸಿಎಂ ಮೇಲೆ ಗೋಕಾಕ್ ಮತ್ತು ಚಿಕ್ಕೋಡಿ ಎರಡೂ ಆಗ್ಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದ್ವಿ. ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕರನ್ನ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಅಭಿಪ್ರಾಯ ಪಡೆಯೋಣ, MLC MP-ಗಳು ಅವ್ರದ್ದು ಅಭಿಪ್ರಾಯ ಪಡೆದು ಅಂತಿಮ ನಿರ್ಣಯ ಮಾಡೋಣ ಅಂತ ಇವತ್ತು ನಿಯೋಗಕ್ಕೆ ಭರವಸೆ ನೀಡಿದ್ದಾರೆ. ಎಲ್ಲ ಸಭೆ ಬರ್ತೈತಿ, ಹಿಂದಿ ಯಾವಾಗ ಹೇಳಿಲ್ಲ. ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ. ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮ್. ಮನವಿ ಕೊಟ್ಟಿದ್ರು, ಹೋರಾಟ ಆಗ್ತಾ ಇತ್ತು, ಪ್ರತಿಭಟನೆ ಆಗ್ತಾ ಇತ್ತು. ಶಾಸಕರ ಸಭೆ ಯಾವಾಗ ಎಲ್ಲ ಈ ಸಾರಿ ಅಧಿವೇಶನದಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ. ಮೂರು ಇದೆ, ಎರಡೂ ಇದೆ ಅಂದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್. ಇಲ್ಲಿ ಅದು ಯಾವ್ದು ಆಗ್ಲಿಕ್ಕೆ ಕಷ್ಟದ ಕೆಲಸ. ಯಾಕಂದ್ರೆ ಮುಂಚೆಗೆಲ್ಲ ಶಿಫಾರಸ್ ಆಗಿದ್ದು, ಇದಕ್ಕೆ ಭೌಗೋಳಿಕ ಹಿನ್ನೆಲೆ ಇದೆ, ಆರ್ಥಿಕ ಹಿನ್ನೆಲೆ, ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು 20 ವರ್ಷಗಳಿಂದ ರಿಕಮೆಂಡ್ ಆಗಿದಂತ ಇವು ಜಿಲ್ಲೆಗಳು. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಈ ಬೇಡಿಕೆ ಈಡೇರುತ್ತಾ ಅಲ್ಲ, ಫುಲ್ ಸ್ಟಾಪ್ ಸಿಗ್ಲಿಕ್ಕೆ ನಾವು ಕೂಡ ಒತ್ತಡ ಆಗ್ತಾ ಇದೀವಿ ಸರ್ಕಾರ ಮೇಲೆ, ಸಿಎಂ ಮೇಲೆ. ಗೋಕಾಕ್ ಮತ್ತು ಚಿಕ್ಕೋಡಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು, ನಾವು ಹೇಳಿದ್ವಿ, ಅಶೋಕ್ ಪೂಜಾರವ್ರು ಮಾತಾಡ್ರು. ಮುಖ್ಯಮಂತ್ರಿಗಳು ಅಂದ್ರೆ ಸ್ಪಂದಿಸಿ ಏನಂದ್ರೆ ನೋಡಪ್ಪ, ದೊಡ್ಡ ಜಿಲ್ಲೆ ಇದು ಬೆಳಗಾವ, ಅಂದ್ರೆ ಡಿವಿಷನ್ ಆಗ್ಬೇಕಂತ ನಮ್ಮ ಅಭಿಪ್ರಾಯ ಐತೆ. ಅಂದ್ರೆ ಹೊಡಿಬೇಕು ದೊಡ್ಡ ಜಿಲ್ಲೆ ಆಡಳಿತ ದೃಷ್ಟಿಯಿಂದ. ಆದ್ರೆ ಅವ್ರು ಏನು ಹೇಳಿದ್ರು ಅಂದ್ರೆ ಎಲ್ಲ ಈ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತ 18 ಶಾಸಕರನ್ನ, ಅಂದ್ರೆ ಕಾಂಗ್ರೆಸ್ ಬಂದ್ರು, BJP ಬಂದ್ರು, ಎಲ್ಲರಿಗೊಂದು ಸಮಯ ಕೊಟ್ಟು ಕರಿತೀನಿ. ಕರೆದ ನಂತರ ಎಲ್ಲರ ಅಭಿಪ್ರಾಯ ತಗೊಂಡು ಒಂದು ನಿರ್ಣಯಕ್ಕೆ ಬರ್ತು ಅಂತ ಹೇಳಿದ್ವಿ. ಆದರೂ ನಾವು ಪೂಜ್ಯರೆಲ್ಲ, ಮಠಾಧೀಶರು, ನಾನು, ಅಶೋಕ್ ಪೂಜಾರವರು, ಉಸ್ತುವಾರಿ ಮಂತ್ರಿ ಅವರು, ನೀವು ಏನಾದರೂ ಜಿಲ್ಲೆ ವಿಭಜನೆ ಆತಂದ್ರೆ ಫಸ್ಟ್ ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದಾರು. ಎಲ್ಲ ನಮ್ಮ ಶಾಸಕರನ್ನ ಯಾವಾಗ ಟೈಮ್ ಕೊಟ್ಟು 18 ಜನ ಕರೀತಾರೋ ಅವಾಗ ನಮ್ದು ಗೋಕಾಕ್ ಜಿಲ್ಲೆ ಮಾಡ್ಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಅಂತ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಅಲ್ಲ, ಈಗ ನಾವು ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ. ಅಂದ್ರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೋದು 3 ಜಿಲ್ಲೆ ಆಗ್ಬೇಕು, ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತೈತಿ. ಅದಕ್ಕೆ ಯಾವಾಗ MLA ಅವ್ರನ್ನ ಕರಿತಾ ಇರೋದು, ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ಮಾಡಕ್ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅಲ್ಲ, ಈಗ ಒಂದು ಅವರು ಮಾನ್ಯ ಮುಖ್ಯಮಂತ್ರಿ ಸಮಯ ತಗೊಂಡು ಸಾಧ್ಯಾರ ಅಧಿವೇಶನ ಒಳಗನ ಕರ್ಕೊಂಡು ನಿಮ್ಗೆಲ್ಲ ಟೈಮ್ ಕೊಟ್ಟು ಕರೆದು ಆದಷ್ಟು ಬೇಗನೆ ಸಭೆ ಮಾಡ್ತಾರೆ. ಈಗ ನಾವು ಹೇಳಿದಲ್ಲ, ನಮ್ಗೆ ಗೋಕಾಕ್ ಜಿಲ್ಲೆ ಆಗ್ಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರ ಅಂತ ನಾವು ಕೇಳಕ್ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂಗದವ್ರು ಕೇಳ್ತಾರೋ, ಚಿಕ್ಕೋಡಿಯವ್ರು ಕೇಳ್ತಾರೋ, ಅವ್ರ ಹಕ್ಕದು, ಅವ್ರು ಕೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಗೋಕಾಕ್ ಜಿಲ್ಲೆ ಆಗಬೇಕು ಅಂತ ಇದೀಗ
ಕಾಂಗ್ರೆಸ್ನ ನಾಯಕರು ಪಟ್ಟು ಹಿಡಿತಾ ಇದ್ದಾರೆ. ಜೊತೆಗೆ ಒಂದು ನಿಯೋಗದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಜಾರಕಿಹೊಳಿ ಬಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ, ಸಂತೋಷ್, ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗು ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಈಗ ಗೋಕಾಕ್ ಜಿಲ್ಲೆ ಆಗ್ಬೇಕಂದ್ರೆ ಜಾರಕಿಹೊಳಿ ಬ್ರದರ್ಸ್ ಈಗ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು. ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಗೋಕಾಕ್ ಜಿಲ್ಲಾ ಹೋರಾಟಗಾರರ ಸಮಿತಿ ಏನಿದೆ ಅದು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದೆ. ಬೆಳಗಾವಿ ಸರ್ಕಿಟ್ ಹೌಸ್ ನಲ್ಲಿ ನಿನ್ನೆ ರಾತ್ರಿ ಭೇಟಿ ಮಾಡಿ ಸುದೀರ್ಘವಾಗಿ ಒಂದು ಸಮಾಲೋಚನೆ ನಡೆಸಿದ್ದಾರೆ. ಕಳೆದ 40 ವರ್ಷಗಳಿಂದ ಗೋಕಾಕ್ ಜಿಲ್ಲೆ ಆಗ್ಬೇಕನ್ನುವಂತ ಒಂದು ಬೇಡಿಕೆ ಇತ್ತು. ಆ ರೀತಿ ಹೋರಾಟಗಳಾಗ್ತಾ ಇದಾವೆ. ಈ ಹಿಂದಿನ ಆಯೋಗ ಕೊಟ್ಟಂತ ವರದಿಯಂತೆ ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಒಂದು ಡಿಮಾಂಡ್ ಅನ್ನು ಇಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಂದು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಗೆ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ 18 ಶಾಸಕರ ಆಗಿರ್ಬೋದು, ಸಂಸದರಾಗಿರೋ ಅವರು ಒಂದು ಸಭೆ ಕರೀತೀನಿ, ಆ ಸಭೆ ಕರೆಸಿ ಅವ್ರ ಜೊತೆ ಚರ್ಚೆ ನಡೆಸಿ ಒಂದು ತೀರ್ಮಾನ ಮಾಡ್ತೀನಿ ಅನ್ನೋ ಮಾತನ್ನ ಸಿಎಂ ಹೇಳಿದ್ದಾರೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೂಗಿನಲ್ಲಿ ಪ್ರಮುಖವಾಗಿ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಅನ್ನೋ ಬೇಡಿಕೆ ಇದೆ, ಗೋಕಾಕ್ ಜಿಲ್ಲೆ ಆಗ್ಬೇಕು ಅನ್ನೋ ಬೇಡಿಕೆ ಇದೆ. ಇದರ ಜೊತೆಗೆ ಏನಂದ್ರೆ ಬೈಲಹೊಂಗಲ ಮತ್ತು ಅಥಣಿ ತಾಲೂಕುಗಳು ಜಿಲ್ಲೆ ಮಾಡ್ಬೇಕು ಅನ್ನೋ ಹೋರಾಟಗಳು ನಡೀತಾ ಇದ್ದಾವೆ. ಹಾಗಾಗಿ 18 ವಿಧಾನಸಭಾ ಮತಕ್ಷೇತ್ರ ಇರ್ತಕ್ಕಂಥ ಮತ್ತು 50 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯನ್ನ 2 ಜಿಲ್ಲೆಗಳಾಗಿ ವಿಭಜಿಸಬೇಕಾ ಅಥವಾ 3 ಜಿಲ್ಲೆಗಳಾಗಿ ವಿಭಜಿಸಬೇಕಾ ಅನ್ನುವಂತ ಅನೇಕ ಪ್ರಶ್ನೆಗಳಿದಾವೆ. ಈ ಎಲ್ಲಾ ವಿಚಾರ ಕುರಿತು ಸಿಎಂ ಎಲ್ಲಾ ಶಾಸಕರ ಅಭಿಪ್ರಾಯ ಪಡೆದ ಬಳಿಕ ಒಟ್ಟಾರೆಯಾಗಿ ಏನು ಅಭಿಪ್ರಾಯ ಹೊರಹೊಮ್ಮತ್ತೋ ಅದನ್ನ ಆಧರಿಸಿ ಒಂದು ತೀರ್ಮಾನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆಗೆ ಒಂದು ತೊಡಕಾಗಿತ್ತು. ಈಗ ಏನು ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಹೋರಾಟ ವಿಚಾರದಲ್ಲಿ ಆಯಾ ಜಿಲ್ಲೆಯ ಶಾಸಕರು ಒಟ್ಟುಕಟ್ಟಾಗಿ ಒಂದು ಧ್ವನಿಯನ್ನು ಎತ್ತಾ ಇದ್ದಾರೆ. ಈಗ ಗೋಕಾಕ್ ಜಿಲ್ಲೆಗಾಗಿ ಈಗ ಜಾರಕಿಹೊಳಿ ಬ್ರದರ್ಸ್ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಚಿಕ್ಕೋಡಿ ಜಿಲ್ಲೆಗಾಗಿ ಗಣೇಶ್ ಹುಕ್ಕೇರಿ ಜೊತೆಗೆ ಏನು ಪ್ರಮುಖವಾಗಿ ದುರ್ಯೋಧನ ಐಹೊಳೆ ಸೇರಿದಂತೆ ಆ ಒಂದು ಭಾಗದ ಒಂದು ನಾಯಕರು ಕೂಡ ಭೇಟಿ ಕೊಂಡಿದ್ದಾರೆ. ಅದರ ಜೊತೆಗೆ ಬೈಲಹೊಂಗಲ ಜಿಲ್ಲೆಗಾಗಿ ಕೂಡ ಬೈಲಹೊಂಗಲ ಭಾಗದ ಶಾಸಕರು ಮತ್ತು ಕಿತ್ತೂರು ಭಾಗದ ಶಾಸಕರು ಕೂಡ ಅವರು ಕೂಡ ಭೇಟಿ ಕೊಟ್ಟು ಸಿಎಂ ಅವರನ್ನು ಒತ್ತಾಯ ಮಾಡಲಿದ್ದಾರೆ. ಅದರ ಜೊತೆಗೆ ಅಥಣಿ ಜಿಲ್ಲೆಗಾಗಿ ಕೂಡ ಈಗಾಗಲೇ ಲಕ್ಷ್ಮಣ್ ಸವದಿ ನೇತೃತ್ವ ಸೇರಿದಂತೆ ಅನೇಕ ನಾಯಕರು ಕೂಡ ಭೇಟಿಯಾಗುವಂತ ಸಾಧ್ಯತೆ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇದೇ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಜಿಲ್ಲೆಗಳನ್ನು ಘೋಷಣೆ ಮಾಡ್ತಾರಾ ಅಥವಾ